ಹಲೋ, ಐ ಆಮ್ ಸಾಕ್ಷಿ. ಐ ಆಮ್ ಫ್ರಮ್ ಟ್ರಿಪಲ್ ITS. ಸೊ ಇವತ್ತು ನಾವು ನಿನ್ನೆ NCERT ಸೊಲ್ಯೂಷನ್ಸ್ ಅಂದ್ರೆ NCERT ಫುಲ್ ಟೆಕ್ಸ್ಟ್ ಬುಕ್ ನಾವು ನೋಡಿದ್ವಿ, ಥಿಯರಿ ಪಾರ್ಟ್ ನೋಡಿದ್ವಿ. ಇವತ್ತು ನಾವು ಆ ಥಿಯರಿ ಬೇಸ್ಡ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಸೊ ಇವಾಗ ಪ್ರಾಬ್ಲಮ್ಸ್ ಅಲ್ಲಿ ಎಕ್ಸರ್ಸೈಸ್ 2.1 ಅಂತ ಬರುತ್ತೆ. ಸೊ ಎಕ್ಸರ್ಸೈಸ್ 2.1 ಅಲ್ಲಿ ಫಸ್ಟ್ ಕ್ವೆಶನ್ ಇರೋದೇನು, ದಟ್ ಈಸ್ ಇವಾಗ h/3 + 1 ಅಂಡ್ ಆಲ್ಸೋ y - 2/3 ಇದೆ, ದಟ್ ಈಸ್ ಈಕ್ವಲ್ ಟು 5/3. ಓಕೆ, ಇದು ಫಸ್ಟ್ ಕ್ವೆಶನ್. 5/3 ಅಂಡ್ ಇದು 1/3 ಅಂತ ಹೇಳಿದ್ದಾರೆ. ಸೊ x/3 + 1 is equal to 5/3. ಸೊ ಇವಾಗ ಏನ್ ಬರುತ್ತೆ ಇಲ್ಲಿ, x/3 will be equal to 5/3 minus of 1. ಸೊ which is equal to ಎಷ್ಟು, ಸೊ that is 2/3 ಬರುತ್ತೆ. ಸೊ x ನ ನಾವು 2 ಅಂತ ಇಲ್ಲಿ ಇಟ್ಕೊಳ್ಳೋಣ. Now y - 2/3 is equal to 1/3. So this will be, y is equal to 1/3 plus 2/3 ಬರುತ್ತೆ, that is equal to 3/3 ಬರುತ್ತೆ, that is 1. So y will be equal to 1 ಅಂತ ನಾವು ಇದಕ್ಕೆ ಹೇಳ್ತೀವಿ. ಸೊ x is equal to 2 and also y equals to 1 ಅಂತ ನಾವು ಇದಕ್ಕೆ ಹೇಳೋಣ. ಸೊ ನಾವು ನೆಕ್ಸ್ಟ್ ಒನ್ ಏನ್ ಬರುತ್ತೆ, ಓಕೆ, a set A ಇರೋ ಸೆಟ್ ಇಟ್ ವಿಲ್ ಬಿ ಹ್ಯಾವಿಂಗ್ 3 ಎಲಿಮೆಂಟ್ಸ್ ಬಂದಿರುತ್ತೆ ಸೆಟ್ A ನಲ್ಲಿ, ಅಂಡ್ B ಸೆಟ್ ವಿಲ್ ಹ್ಯಾವ್ ಎಷ್ಟು 3, 4, 5 ಎಲಿಮೆಂಟ್ಸ್ ಇದೆ. ಓಕೆ, ಸೊ ಫೈಂಡ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A cross B ಅಂತ ಅವರು ಹೇಳ್ತಾ ಇದ್ದಾರೆ. ಸೊ n of A cross B ಇರೋದು ಏನ್ ಬರುತ್ತೆ, ಸೊ ದಟ್ ಇಸ್ n of A into n of B ಅಂತ ನಾವಿಲ್ಲಿ ಹೇಳ್ತೀವಿ. n of A ಇರೋದೇನು, n of A ಇಲ್ಲಿ 3 ಬಂದಿದೆ, ಇಲ್ಲೂ n of B is 3, so that is equal to 3 3s are 9. ಸೊ ದಟ್ ಇಸ್ ಇಲ್ಲಿ 9 ಎಲಿಮೆಂಟ್ಸ್ ಬರುತ್ತೆ ಈ ಎಲಿಮೆಂಟ್ ನಲ್ಲಿ, ಸರಿನಾ? ಓಕೆ, ನಾವು ನೆಕ್ಸ್ಟ್ ಥರ್ಡ್ ಕ್ವೆಶನ್ ಅಲ್ಲಿ ಸಾಲ್ವ್ ಮಾಡ್ಬೇಕು ಅಂದಾಗ, ಸೊ ಥರ್ಡ್ ಕ್ವೆಶನ್ ಏನ್ ಬರುತ್ತೆ ಇಲ್ಲಿ, G will be equal to 7, 8 ಅಂತ ಹಾಕಿದ್ದಾರೆ. H is equal to ಯಾವ್ದು, H is equal to 5, 4, 2 ಅಂತಿದೆ. ಸೊ G cross H ಇರೋದು ಏನ್ ಬರುತ್ತೆ ಇಲ್ಲಿ, ಸೊ ದಿಸ್ G cross H ಅಂತ ಹೇಳಿದಾಗ, ಸೊ ಇವಾಗ ಯಾವ್ದಾದ್ರು P ಹೈಪೋಥೆಟಿಕಲ್ P ಆಯ್ತಾ. ಸೊ ಹೈಪೋಥೆಟಿಕಲ್ P ಅಂಡ್ ಹೈಪೋಥೆಟಿಕಲ್ Q ತಗೊಂಡಾಗ ನಾವು, ಸೊ ದಟ್ ಇಸ್ P cross Q ಅಂತ ಹೇಳಿದಾಗ ಇಟ್ ಇಸ್ ನಥಿಂಗ್ ಬಟ್ P, Q. ಓಕೆ, ದಟ್ ಸಚ್ ದಟ್ P belongs to big P and Q belongs to big Q ಆಯ್ತಾ. ಸೊ P belongs to big P and Q belongs to big Q ಅಂತ ಹೇಳ್ತೀವಿ ನಾವಿಲ್ಲಿ. ಸೊ ಹಂಗಾಗಿ G, H ಅಂತ ಬಂದಾಗ ಇದು ಫಸ್ಟ್ ಬರುತ್ತೆ ಆರ್ಡರ್ಡ್ ಪೇರ್ ನಲ್ಲಿ, ನೆಕ್ಸ್ಟ್ ಇದು ಬಂದಿರತ್ತೆ. ಸೊ 7, 5 ಆಮೇಲೆ 7, 4 ಅಂಡ್ ಆಲ್ಸೋ 7, 2 ಬರುತ್ತೆ. ಅದಾದ್ಮೇಲೆ ಸೆಕೆಂಡ್ ಎಲಿಮೆಂಟ್ ಇಲ್ಲಿ ತಗೊಂಡು ಮಾಡ್ತೀವಿ 8, 5. ಓಕೆ, ಆಮೇಲೆ 8, 4 ಅಂಡ್ ಆಲ್ಸೋ ವಿ ಹ್ಯಾವ್ 8, 2 ಅಂತ ನಾವ್ ಇದಕ್ಕೆ ಹೇಳ್ತೀವಿ, ಸರಿನಾ? ಸೊ ಅದ ಆ ತರ ಬರುತ್ತೆ. ದೆನ್ G, G cross H ಅದ್ ಬಂದಿದೆ. H cross G ಏನ್ ಬಂದಿದೆ ಇಲ್ಲಿ, H cross G 7 ಇಲ್ಲಿ ಉಲ್ಟಾ ಬರುತ್ತೆ. ಇಲ್ಲಿ ಇದನ್ನ ಫಸ್ಟ್ ತಗೊಂಡು ಅದ್ ಮಾಡ್ಬೇಕು 5, 7 ಅಂಡ್ 5, 8. ಆಮೇಲೆ ಇವಾಗ 4, 7 ಅಂಡ್ ಆಲ್ಸೋ ವಿ ಹ್ಯಾವ್ 4, 8 ಬರುತ್ತೆ, ಅಂಡ್ ವಿ ಹ್ಯಾವ್ 2, 7 ಅಂಡ್ ದೆನ್ ವಿ ಹ್ಯಾವ್ 2, 8 ಅಂತ ಬರುತ್ತೆ, ಸರಿನಾ? ಸೊ ಇದು ಈ ತರ ಬಂದಿದೆ. ನಾವು ನೆಕ್ಸ್ಟ್ ಒನ್ ಏನ್ ಬರುತ್ತೆ ಇಲ್ಲಿ, ಕ್ವೆಶನ್ ನಂಬರ್ 4. ಸೊ ಸ್ಟೇಟ್ ವೆದರ್ ಈಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಆರ್ ಫಾಲ್ಸ್ ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೊ ಇವಾಗ ಅವ್ರು ಕೊಟ್ಟಿರೋದು P is equal to ಏನು, M, N ಆಯ್ತಾ. ಸೊ ಇಲ್ಲಿ Q ಬಂದ್ಬಿಟ್ಟು ಇಟ್ ವಿಲ್ ಬಿ N, M ಬರುತ್ತೆ. ನಾವ್ ಇಲ್ಲಿ P cross Q ಅಂತ ಮಾಡಿದಾಗ ಹೌ ಮೆನಿ ಎಲಿಮೆಂಟ್ಸ್ ಬರುತ್ತೆ ಇಲ್ಲಿ 2 ಎಲಿಮೆಂಟ್ ಇದೆ, ಇದ್ರಲ್ಲೂ 2 ಎಲಿಮೆಂಟ್ ಇದೆ. ಸೊ N ಬಂದಾಗ ಇಲ್ಲಿ 2 into 2 ಬರುತ್ತೆ, ದಟ್ ಇಸ್ 4 ಎಲಿಮೆಂಟ್ಸ್ ಬಂದಿರ್ಬೇಕು, ಕರೆಕ್ಟ್ ಅಲ್ವಾ? ಸೊ ಇದ್ರಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ, 4 ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ. ಸೊ ಇವಾಗ P cross Q ಅಂದಾಗ 4 ಎಲಿಮೆಂಟ್ಸ್ ಬರುತ್ತೆ. ಸೊ ನಾವು ಏನ್ ಕೊಟ್ಟಿದಾರ ಅವರು, P cross Q ನಲ್ಲಿ ಏನೇನ್ ಕೊಟ್ಟಿದಾರ ಅವರು, ಸೊ M, N ಆಯ್ತಾ. ಸೊ ಅಂಡ್ N, M ಕೊಟ್ಟಿದ್ದಾರೆ. ಇಸ್ ಇಟ್ ಟ್ರೂ, ಇದು ಹಾಫ್ ಸೆಟ್ ಆಗೋಯ್ತು, ಫುಲ್ ಸೆಟ್ ಬಂದಿಲ್ಲ. ಸೊ ಇದು ಫಾಲ್ಸ್ ಅಂತ ನಾವ್ ಇದಕ್ಕೆ ಹೇಳ್ಬಹುದು ಆಯ್ತಾ. ಸೊ ಇದು ಫಸ್ಟ್ ಫಾಲ್ಸ್ ಬರುತ್ತೆ. ಸೊ ಇದು ಫಸ್ಟ್ ಕ್ವೆಶನ್ 4th ನಲ್ಲಿ. ಸೆಕೆಂಡ್ ಕ್ವೆಶನ್ ಏನ್ ಬರುತ್ತೆ ಇಲ್ಲಿ, ಸೆಕೆಂಡ್ ಒನ್ ಬಂದಾಗ ಇಫ್ A ಅಂಡ್ B ಆಯ್ತಾ ಆರ್ ನಾನ್ ಎಂಟಿ ಸೆಟ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ನಾನ್ ಎಂಟಿ, ದೇ ಆರ್ ನಾನ್ ಎಂಟಿ ಸೆಟ್ ಅಂಡ್ A cross B is also a ನಾನ್ ಎಂಟಿ ಸೆಟ್ ಆಬ್ವಿಯಸ್ಲಿ. ಸೊ ಇದ್ರಲ್ಲಿ ಒಂದು ನಾನ್ ಎಂಟಿ ಆದಾಗ ಇದು ಕೂಡ ನಾನ್ ಎಂಟಿನೇ ಬರುತ್ತೆ. ಸೊ ಇದು ಟ್ರೂ ಆಯ್ತಾ. ಸೊ ಇದು ಟ್ರೂ ಬರುತ್ತೆ. ಸೊ ಥರ್ಡ್ ಒನ್ ಏನ್ ಬಂದಿದೆ ಇಲ್ಲಿ, ಥರ್ಡ್ ಒನ್ ಇಫ್ A will be equal to, ಓಕೆ, ಸೊ A is equal to 1, 2 and B will be equal to ಏನು 3, 4 ಅಂತ ಹೇಳಿದಾಗ ದೆನ್ A cross ಓಕೆ B intersection 5 ಬರುತ್ತೆ, ದಟ್ ವಿಲ್ ಬಿ ದೇರ್. ಓಕೆ, ಸೊ ಇವಾಗ ಏನ್ ಬರುತ್ತೆ, ಇದು A cross B intersection 5 ಅಂದಾಗ ಇದು 5 ಸೆಟ್ ಆಗತ್ತೆ. ಸೊ ದಟ್ ಇಸ್ A cross 5 ಸೆಟ್, ದಟ್ ಇಸ್ ಈಕ್ವಲ್ ಟು 5. ಸೊ ದೇರ್ ಫಾರ್ ಇದನ್ನ ನಾವು ಈ ತರ ನೋಡೋಣ, ಸರಿನಾ? ಸೊ ಇದು ಈ ತರ ಬಂದಾಗ ವಿ ವಿಲ್ ಹ್ಯಾವ್ ಟು ನೋ ಅಬೌಟ್ ಇಟ್. ನೆಕ್ಸ್ಟ್ ಒನ್ ನಾವ್ ಏನ್ ನೋಡ್ಬೇಕಿಲ್ಲಿ,
ಓಕೆ, ಸೊ ಇದು ಕೂಡ ಆಯ್ತು. ನಾವು ನೆಕ್ಸ್ಟ್ ಕ್ವೆಶನ್ ನಂಬರ್ 5 ಅನ್ನು ನೋಡೋಣ. a is equal to -1, 1 ಅಂಡ್ ಆಲ್ಸೋ ವಿ ಹ್ಯಾವ್ a ಏನ್ ಬರುತ್ತೆ ಅದನ್ನ ನೋಡೋಣ. ಸೊ ನಾವು a ಅಂತ ಹೇಳಿದಾಗ ಇಟ್ ಇಸ್ ನಥಿಂಗ್ ಬಟ್ ಇದು a, b, c ಬರುತ್ತೆ, ವೇರ್ ಇನ್ a, b, c will be belonging to a set A. ಆಯ್ತಾ? ಸೊ ಹಿಯರ್ ವಿ ಹ್ಯಾವ್ a is equal to 1 -1, 1 ಬರುತ್ತೆ. ಸೊ ಅದ ತರ ನೋಡ್ಬೇಕು. ಸೊ a cross a ಅಂತ ಹೇಳಿದಾಗ ವಿಚ್ ಇಸ್ ದೇರ್ ಏನ್ ಬರುತ್ತೆ ಇಲ್ಲಿ ಫಸ್ಟ್ ಸೊ ದಟ್ ಇಸ್ -1, 1 ಓಕೆ ಕ್ರಾಸ್ -1, 1 ಕ್ರಾಸ್ -1, 1. ಸೊ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಬಂದಿರುತ್ತೆ? ಇಲ್ಲಿ 2, ಇದು 2, ಇದು 2. ಸೊ 2, 2, 2. ಸೊ ದಟ್ ಇಸ್ ಎಷ್ಟು? ಸೊ ಬೇಸಿಕಲಿ 6 ಎಲಿಮೆಂಟ್ಸ್ ಬರುತ್ತೆ. Okay, sorry. So that is 2, 2, ಅಲ್ಲ. So that is 2 to the power of 3. That will be 8 elements. ಆಯ್ತಾ? ಸೊ ಯಾಕಂದ್ರೆ ಇದೆರಡು ಕಂಪೇರ್ ಮಾಡಿದಾಗ 4 ಬರುತ್ತೆ. ಆಮೇಲೆ ಇದರಲ್ಲಿ ಎಲಿಮೆಂಟ್ ಬಂದಾಗ 4 to 8, 4 cross 8. So that is 4 into 2, that is going to be 8. So 8 elements ಇಲ್ಲಿ ಬಂದಿರುತ್ತೆ. ಆ 8 elements ನ ನಾವು ಬರ್ಬಿಟ್ಟು ಸಾಲ್ವ್ ಮಾಡ್ಬೇಕಾಗುತ್ತೆ. ಸರಿನಾ? Then we have 6th question ಇವಾಗ. 6th question ಅಲ್ಲಿ ಏನ್ ಬಂದಿದೆ? ಇವಾಗ if A cross B ಬಂದಿರೋದು a, x ಬರುತ್ತೆ ಅಂಡ್ ಆಲ್ಸೋ ವಿ ಹ್ಯಾವ್ a, y ಅಂಡ್ ದೆನ್ ವಿ ಹ್ಯಾವ್ b, x ಬರುತ್ತೆ ಅಂಡ್ b, y ಬರುತ್ತೆ. ಸೊ ಫೈಂಡ್ a ಅಂಡ್ b. ಆಯ್ತಾ? ಫೈಂಡ್ a ಅಂಡ್ b ಕೇಳ್ತಿದ್ದಾರೆ. a ಇರೋದು ಫಸ್ಟ್ ಎಲಿಮೆಂಟ್ಸ್ ನೋಡಿ, a ಯೂನಿಕ್ ಇರೋದು a ಅಂಡ್ b. ಸೊ a ಬರೋದು a, b ಬರುತ್ತೆ. ಹಂಗೇನೆ b ನಲ್ಲಿ ಯಾವ ಯೂನಿಕ್ ಬಂದಿದೆ? x ಅಂಡ್ y ಬಂದಿದೆ. ಸೊ b ಬಂದಿರೋದು x, y ಬರುತ್ತೆ. ಸೊ ಅದೆರಡು ಯೂನಿಕ್ ಆಗುತ್ತೆ. ಕರೆಕ್ಟಾ? ಹಾ, ಸೊ ಅದು ಹಂಗೂ ಬರುತ್ತೆ. So that is a, b and x, y. So ಅದು ಎರಡು ಯೂನಿಕ್ ಎಲಿಮೆಂಟ್ಸ್ ಆಗುತ್ತೆ. ಸೊ ಹಂಗಾಗಿ ಅದೆರಡು ಬಂದಿರುತ್ತೆ. ನಾವ್ ಇವಾಗ 7th question ಅಲ್ಲಿ ನೋಡ್ಬೇಕು ಅಂದಾಗ ಲೆಟ್ a will be equal to 1, 2, b ಬಂದ್ಬಿಟ್ಟು ಏನ್ ಬಂದಿದೆ? 1, 2, 3, 4 ಬರುತ್ತೆ ಅಂಡ್ c ಬಂದ್ಬಿಟ್ಟು 5, 6 ಬರುತ್ತೆ ಅಂಡ್ d ಬಂದ್ಬಿಟ್ಟು ಏನ್ ಬರುತ್ತೆ? 5, 6, 7, 8. ಓಕೆನಾ? ಸೊ ಇವಾಗ ಫಸ್ಟ್ ಒನ್ ವೆರಿಫೈ ಮಾಡ್ಬೇಕು. a cross b intersection c will be equal to a cross b intersection a cross c. ಸೊ ಇವಾಗ b intersection c ಬಂದಾಗ ಏನ್ ಬರುತ್ತೆ? b intersection ಇದಕ್ಕೆ intersection ಏನಿದೆ ನಲ್ಲಿದೆ. ಓಕೆನಾ? ಸೊ b intersection c is null set. ಸೊ a cross null set will be a null set. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ LHS ಅಲ್ಲಿ ಏನ್ ಬರುತ್ತೆ? ಇದು null set ಬಂದಿದೆ. ನಾವು RHS ತಗೊಳ್ಳೋಣ. a cross b and a cross c. a cross b ಅಂತ ತಗೊಂಡಾಗ 1, 1 then 1, 2, 1, 3 ಆಮೇಲೆ 1, 4. ಹಂಗೇನೆ ಇಲ್ಲಿ 2, 1, 2, 2, 2, 3, 2, 4 ಬರುತ್ತೆ. ಓಕೆನಾ? ಸೊ ಇದು ಈ ತರ ಬಂದಿದೆ. ದೆನ್ ನೆಕ್ಸ್ಟ್ ಒನ್ ಇದು ಹಿಂಗ್ ಬಂದಾಗ a cross c ಬಂದ್ಬಿಟ್ಟು ಏನ್ ಬರುತ್ತೆ ಇಲ್ಲಿ? a cross c. ಸೊ ಇಲ್ಲಿ ಬಂದ್ಬಿಟ್ಟು 1, 5 ಅಂಡ್ ಆಲ್ಸೋ 1, 6 ಬರುತ್ತೆ. ಅದಾದ್ಮೇಲೆ 2, 5 ಅಂಡ್ 2, 6 ಬರುತ್ತೆ. ಓಕೆನಾ? ಸೊ ಇವಾಗ ಇಂಟರ್ಸೆಕ್ಷನ್ ಅಂದ್ರೆ ಇದರಲ್ಲಿ ಯಾವ್ದು ಕಾಮನ್ ಯಾವ್ದಿದೆ? ಇಲ್ಲಿ ಯಾವ್ದು ಕಾಮನ್ ಇಲ್ಲ. ಸೊ ನೋ ಕಾಮನ್ ಎಲಿಮೆಂಟ್. ಕರೆಕ್ಟ್ ಅಲ್ವಾ? ಸೊ ನೋ ಕಾಮನ್ ಎಲಿಮೆಂಟ್ ಆದ್ರಿಂದ ಇದು ಫೈನಲ್ ಸೆಟ್. ಸೊ LHS ಓಕೆ, LHS ಅಂಡ್ RHS ಎರಡೂನು, LHS ಅಂಡ್ RHS ಎರಡೂನು 5 ಬಂದಿದೆ. ಸೊ ಹಂಗಾಗಿ ವಿ ವಿಲ್ ಹ್ಯಾವ್ ಟು ಡೂ ದಿಸ್. ಓಕೆನಾ? ಇದೇ ತರ ನಾವು ಅದನ್ನ ನೋಡ್ಬೋದು, ಸಾಲ್ವ್ ಕೂಡ ಮಾಡಬಹುದು. ನಾವು ಇದಾಯ್ತು. ಯಾವ ಕ್ವೆಶನ್ ಇದು? ಸೊ ಬೇಸಿಕಲಿ 7th question ಕೂಡ ಮುಗೀತು. ನಾವು 8th question ಹೋಗೋಣ. 8th question ಜಂಪ್ ಮಾಡೋಣ. ಸೊ ಇವಾಗ 8th question ಅಲ್ಲಿ ಮಾತಾಡ್ತಿದೀವಿ 8th question ಬಗ್ಗೆ ಅಂದಾಗ, ಸೊ ಲೆಟ್ a will be equal to 1, 2 and b will be equal to 3, 4. ಕರೆಕ್ಟಾ? ಇವಾಗ ರೈಟ್ ಅಬೌಟ್ a cross b. a cross b ಅಂತ ಬಂದಾಗ ಏನ್ ಬರುತ್ತೆ? 1, 3 then 1, 4. ಓಕೆ, ಸೊ ಇವಾಗ 2, 3 and 2, 4 ಅಂತ ಬರುತ್ತೆ. ಸೊ ದೆನ್ ಹೌ ಮೆನಿ ಸಬ್ಸೆಟ್ಸ್ ಆಫ್ a and b can be there? ಸೊ ಇವಾಗ ನಂಬರ್ ಆಫ್ ಎಲಿಮೆಂಟ್ಸ್ 4, subsets will be equal to 2 power 4, that is 16 subsets ಇರುತ್ತೆ. ಸೊ ಯಾವಾಗ್ಲೂ 2 power n, where n will be the number of the elements in the set. So 2 to the power of n will be the total number of the subsets which a given set can have, when n will be the number of elements present in that subset. Okay na? So n ಅಂತ ಹೇಳಿದಾಗ so 2 to the power of n ಅಂತ ಬರುತ್ತೆ. Okay, so basically ಅದ ತರ ಬಂದಿರತ್ತೆ. So now we will have to remember, so 2 to the power of 16 elements ಅಂತ ನಮಗೆ ಬಂದಿರೋದನ್ನ ನಾವು ಅಲ್ಲಿ ನೋಡಬಹುದು. Okay, so let a, ಇವಾಗ question number 8 ಕೂಡ ಆಯ್ತು. So basically we will have to know about next one. Let a and b be two sets such that, so a ಇದೆ, n of a will be 3 and n of b ಇರೋದು it will be 2. So if in case, okay, x, 1
y comma 2 and z comma 1 are basically present in a cross b ನಲ್ಲಿ ಇದು 3 ಎಲಿಮೆಂಟ್ ಪ್ರೆಸೆಂಟ್ ಇದೆ. ಸೊ ಇವಾಗ ಎಕ್ಸ್ ಮತ್ತೆ ವೈ ಅಂಡ್ ಝೆಡ್ 3 ಯುನಿಕ್. ಸೊ ಎಕ್ಸ್ ಕಾಮ ವೈ ಕಾಮ ಝಿ 3 ಯುನಿಕ್, ಇಲ್ಲಿ 1 2, ಸೊ ದಟ್ ಇಸ್ 1 and 2 ಯುನಿಕ್ ಬಂದಿದೆ. ಸೊ ಹಂಗಾಗಿ ನಾವ್ ಏನಂತ ಹೇಳ್ಬೋದು, ಎನ್ ಆಫ್ ಎ ಕ್ರಾಸ್ ಬಿ ಏನ್ ಬಂದಿರುತ್ತೆ, ಸೊ ಇಟ್ ವಿಲ್ ಬಿ 2 3 ಬರುತ್ತೆ. ಸೊ ದೇರ್ ಫೋರ್ ದಟ್ ಇಸ್ ಹೌ ಮಚ್ ಇಸ್ ದಟ್ 6. ಅದ್ರಲ್ಲಿ 3 ತಗೊಂಡಿದ್ದಾರೆ, ಯುನಿಕ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ನಾವ್ ಏನಂತ ಹೇಳ್ಬೋದು, ಎಕ್ಸ್ ಇರೋದು, ಸೊ ಬೇಸಿಕಲಿ ಎ ಇರೋದು ಸೆಟ್, ಅದರಲ್ಲಿ ಎಕ್ಸ್ ವೈ ಝಿ ಬರುತ್ತೆ ಅಂಡ್ ಬಿ ಇರೋದು ಏನ್ ಬರುತ್ತೆ, ಸೊ 1 2 ಅಂತ ಬರುತ್ತೆ. ಸೊ ಇದು ಎರಡನ್ನ ಅಂದ್ರೆ ಈ ಸೆಟ್ ಅನ್ನ ನಾವ್ ಆತರ ನೋಡಬಹುದು, ಸರಿನಾ. ಸೊ ಅದ ತರ ಬಂದಾಗ ವಿ ವಿಲ್ ಹ್ಯಾವ್ ಟು ರಿಮೆಂಬರ್ ಅಂಡ್ ವಿ ಹ್ಯಾವ್ ಟು ನೋ ಅಬೌಟ್ ದಿಸ್. ಓಕೆ, ಸೊ ಇದೇ ತರ ನಮಗೆ ಬಂದಿರತ್ತೆ. ಸೊ ಹಂಗಾಗಿ ನಾವ್ ಆತರ ನೋಡ್ತೀವಿ ಅಂಡ್ ನಮ್ಗೆ ಆತರ ಅರ್ಥ ಆಗಿರ್ಬೇಕು. ಸೊ ನಾವು 9th ಒನ್ ಆಯ್ತು, ಇವಾಗ ನಮ್ಗೆ ನೆಕ್ಸ್ಟ್ ಒನ್ ಬರ್ತಾ ಇರೋದು 10th ಒನ್. ಸೊ ಇಲ್ಲಿ 10th ಒನ್ ಏನ್ ಬಂದಿದೆ, ಕಾರ್ಟಿಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಎ. ಆಯ್ತಾ, ಎ ಕ್ರಾಸ್ ಎ ಇಸ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್, ಹ್ಯಾಸ್ 9 ಎಲಿಮೆಂಟ್ಸ್. ಆಯ್ತಾ, ಸೊ ಬೇಸಿಕಲಿ ಇಟ್ ಹ್ಯಾಸ್ 9 ಎಲಿಮೆಂಟ್ಸ್ ವಿಚ್ ಆರ್ ಬೇಸಿಕಲಿ ಫೌಂಡ್ at -1, 0 and also we have 0, 1. So find set A and remaining elements of A cross A. So ಇವಾಗ A cross A has 9 elements and then it is among them it is found this and this. So we know that n of A will be equal to P and n of B will be equal to Q. Then n of A cross B will be equal to n of P Q. ಕರೆಕ್ಟಾ, ಇದು ನಮಗೆ ಗೊತ್ತಿದೆ. ಸೊ n of A cross A will be equal to ಎಷ್ಟು 9 ಅಂತ ಹೇಳಿದಾಗ n of A will be 3 and n of A will be 3. So ಅವಾಗ್ಲೇ 9 ಬರೋದು. So therefore we can say n of A will be equal to 3 ಅಂತ ಹೇಳ್ಬೋದು. ಇಲ್ಲಿ ಬಂದಿದೆ ಅಂದ್ರೆ A will be having, so ಇದ್ರಿಂದಾನು ಓಕೆ. ಸೊ ಇಲ್ಲಿ ಫಸ್ಟ್ ಎಲಿಮೆಂಟ್ ದಟ್ ಇಸ್ A ಎಲಿಮೆಂಟ್ ಬಂದಿರೋದು which belongs to A1. ಓಕೆ, A1 ಅಂದ್ರೆ ಫಸ್ಟ್ ಎಲಿಮೆಂಟ್ ಅಂತ ಹೇಳ್ತಾ ಇದೀನಿ ನಾನು ಅಷ್ಟೇ. ಓಕೆ, ದೆನ್ B ಬಂದಿರೋದು ಇಟ್ ಬಿಲಾಂಗ್ಸ್ ಟು A2. ಸೊ A ಬಂದ್ಬಿಟ್ಟು 1 ಇದೆ, A ಬಂದ್ಬಿಟ್ಟು 0 ಇದೆ. ಇಲ್ಲಿ B ಬಂದ್ಬಿಟ್ಟು 0 ಇದೆ, B is equal to 1 ಇದೆ. ಬಟ್ ನಮಗ್ ಗೊತ್ತು A1 ಅಂಡ್ ಈಕ್ವಲ್ಸ್ ಟು A2 ಸೇಮ್ ಸೆಟ್ ಅಲ್ಲಿ ಬರುತ್ತೆ. ಹಂಗಾಗಿ ನಾವ್ ಏನಂತ ಹೇಳ್ಬೋದು, 1, 0 also belongs to A, 0, 1 also belongs to A, -1 and 0. So -1, 0 and 1. Okay. ಸೊ therefore A ಎಲಿಮೆಂಟ್ ನ or A ಸೆಟ್ ನ ನಾವು -1, 0 and 1 ಅಂತ ಕೂಡ ಹೇಳ್ಬೋದು. ಸೊ ಅದು 3 ಎಲಿಮೆಂಟ್ ಅದರಲ್ಲಿ ಇರುತ್ತೆ. ಸೊ ದಟ್ ಇಸ್ ಹೌ ವಿ ವಿಲ್ ಹ್ಯಾವ್ ಟು ರಿಮೆಂಬರ್ ಅಂಡ್ ವಿ ಹ್ಯಾವ್ ಟು ನೋ ಅಬೌಟ್ ಇಟ್, ಸರಿನಾ. ಓಕೆ, ನೌ ಇದು ಫಸ್ಟ್ ಎಕ್ಸರ್ಸೈಸ್ ಆಯ್ತು. ಸೊ ಎಕ್ಸರ್ಸೈಸ್ ನಂಬರ್ 2. Okay, now so exercise number 2, A will be equal to 1, 2, 3, dot. So till 14 ಹೋಗ್ತಾ ಇದೆ ಇದು. So define a relation. Okay, so ಇವಾಗ ಇದು based on relation. ಆಯ್ತಾ, ಸೊ ಇವಾಗ we have to define a relation R from where is that? So basically from A to A by R telling that, so R is nothing but it will be x comma y, okay, such that 3 of x minus of y equals to 0 ಅಂತ ಹೇಳ್ತಾ ಇದೀನಿ, wherein x comma y belongs to A. Okay, so wherein x comma y belongs to A and also ಇದಕ್ಕೆ ಡೊಮೇನ್ ಮತ್ತೆ ಕೋಡೊಮೇನ್ ಆಯ್ತಾ. ಸೊ ಬೇಸಿಕಲಿ ಡೊಮೇನ್, ಕೋಡೊಮೇನ್ ಅಂಡ್ ರೇಂಜ್ ಇದು 3 ಕೂಡ ಫೈಂಡ್ ಮಾಡ್ಬೇಕು. ಸೊ ಡೊಮೇನ್, ಕೋಡೊಮೇನ್ ಅಂಡ್ ರೇಂಜ್ ನ ಫೈಂಡ್ ಮಾಡಿದಾದ್ಮೇಲೆ ನಮಗೆ ಅದೇನ್ ಸೊಲ್ಯೂಷನ್ ಅದು ನಮಗೆ ಬಂದಿರುತ್ತೆ. ಓಕೆನಾ. ಸೊ ಡೊಮೇನ್, ಕೋಡೊಮೇನ್ ಅಂಡ್ ಆಲ್ಸೋ ವಿ ಹ್ಯಾವ್ ಟು ನೋ ಅಬೌಟ್ ದಿಸ್. ಓಕೆ, ಹಾ, ಸೊ ಈ ತರ ಬರುತ್ತೆ ಅಂಡ್ ಆಲ್ಸೋ ವಿ ವಿಲ್ ಹ್ಯಾವ್ ಟು ನೋ ಅಬೌಟ್ ಆಲ್ ದೀಸ್ ಕೈಂಡ್ಸ್ ಆಫ್ ಥಿಂಗ್ಸ್. ಓಕೆ, ಸೊ ದೆನ್ ವಿ ವಿಲ್ ಹ್ಯಾವ್ ಟು ರಿಮೆಂಬರ್ ಅಂಡ್ ಆಲ್ಸೋ ವಿ ವಿಲ್ ಹ್ಯಾವ್ ಟು know about all these kinds of things. Okay, then ಅದ ತರ ಬರುತ್ತೆ and then we will have to know about this thing. ಇವಾಗ ನೆಕ್ಸ್ಟ್ ಒನ್ ಏನ್ ಬರುತ್ತೆ ನಮ್ಗೆ. ಓಕೆ, ಸೊ ಇವಾಗ write the domain and also codomain ಅಂತ ಹೇಳಿದಾರೆ ಅವ್ರು. ಸೊ ಇವಾಗ ಅವ್ರು ಹೇಳ್ತಾ ಇದ್ದದ್ದು ರಿಲೇಷನ್ ಆರ್ ಸೊಲ್ಯೂಷನ್ ನೋಡೋಣ. ಸೊ ಸೊಲ್ಯೂಷನ್ ಆರ್ ವಿಲ್ ಬಿ ದೇರ್ ಫ್ರಮ್, okay, so basically from A to A is given. So R will be equal to x comma y and that is equal to 3x minus of y and then x comma y belongs to A. And then ಇವಾಗ x comma y ಇರೋದು that is 3x will be equal to y where x comma y belongs to A ಅಂತ ಬರುತ್ತೆ. So R will be equal to, so 1, 3 and also we'll be having 2, 6, then we have 3, 9 and 4, 12 ಬರುತ್ತೆ. ಓಕೆನಾ. ಸೊ ಇದೇ ತರ ಬರುತ್ತೆ and now the domain R. So basically domain of R ಏನಿದೆ ಇಲ್ಲಿ. So when we say domain of R is 1, 2, 3, 4 ಆಯ್ತಾ. ಸೊ ಇಲ್ಲಿ co-domain of R.
ಇವಾಗ ಕೋಡೊಮೇನ್ ಅಂತ ಹೇಳ್ತಾ ಇದೀನಿ ಅಂತ ಹೇಳಿದಾಗ ಸೊ ಎ ವಿಲ್ ಬಿ ದೇರ್ ಅಂಡ್ ದಟ್ ಇಸ್ ಈಕ್ವಲ್ ಟು 1,2,3 ಡಾಟ್ ಟಿಲ್ 14 ಹೋಗುತ್ತೆ. ಹಂಗೇನೆ ರೇಂಜ್ ಅಂತ ಬಂತು ಅಂತ ಹೇಳಿದಾಗ ಸೊ ವೆನ್ ವಿ ಟಾಕ್ ಅಬೌಟ್ ದಿಸ್ ರೇಂಜ್, ಸೊ ರೇಂಜ್ ಇದೆ ಅಂದಾಗ ಆರ್ ಇಸ್ ಈಕ್ವಲ್ ಟು 3,6,9,12 ಬರುತ್ತೆ. ಸೊ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ನೋ. ಆಯ್ತಾ, ಇದು ಫಸ್ಟ್ ಕ್ವೆಶನ್ ಆಯ್ತು. ನಾವ್ ಇವಾಗ ಸೆಕೆಂಡ್ ಕ್ವೆಶನ್ ಅನ್ನು ನೋಡೋಣ. ಸೊ ಡಿಫೈನ್ ಅ ರಿಲೇಷನ್ ಆರ್. Okay, we will have to define a relation R on the set of, okay, on the set of n natural numbers. So basically n natural numbers ಮೇಲೆ set ಅನ್ನು define ಮಾಡಬೇಕು such that R is such that x comma y, okay, and also y equals to x plus times of pi, where x will be the natural number less than, so x is any natural number which is less than 4. So ಇವಾಗ ಈ ತರ ನೋಡ್ತಾ ಇದೀವಿ ಅಂದ್ರೆ R will be there and that is equal to x comma y and such that y is equal to x plus times of pi, okay, where x is a natural number. So basically we have to know x is a natural number anta barate, and wherein this is the case and the natural number less than 4 is 1,2,3. Okay, now so iವಾಗ R will be there and that will be equal to 1,6. Okay, ಯಾಕೆ ಅದು x ನ ತರ ತಗೊಂಡಿದೀವಿ, y will be equal to 1 plus times of pi, that is 6, and y is equal to 2 plus 5, that is 7, and y will be equal to 3 plus 5, that is 8. So ಇವಾಗ 1,6 ನಿಮಿಷ. ಓಕೆ, ಸೊ r ಅನ್ನು ನಾವು ಏನಂತ ಹೇಳ್ಬೋದು, ಸೊ r will be equal to 1,6. So r will be equal to 1,6, then 2,7, and also we have 3,8 ಅಂತ ನಾವು ಇದಕ್ಕೆ ಹೇಳ್ತೀವಿ. 3,8 ಬರುತ್ತೆ and the domain of r can be in this way. Now we'll have to know about the domain. Okay, so basically domain of R is 1,2,3 and also we'll be having that is range of R. Okay, so ivaga range of R banditu it will be equal to 6,7,8 anta barutte. Okay, so 6,7,8 anta barutte, which is very important. So A will be there and also we'll have that is the case. Now ivaga next one in barutte. So then we'll be having that is the third one. So we have A will be equal to how much is that 1,2,3,5. B will be equal to 4,6,9. Okay, so we have to define a relationship between A to B. Okay, so basically relation is between A to B such that R belongs to x comma y and the difference between, so difference between x and y is odd ಅಂತ ಹೇಳ್ತಾ ಇದಾರೆ. ಅಂದ್ರೆ ಆಡ್ ನಂಬರ್ ಡಿಫರೆನ್ಸ್ ಇರಬೇಕು. ಸೊ ಎ ಕೊಟ್ಟಿರೋದವ್ರು 1,2,3,5 ಕೊಟ್ಟಿದ್ದಾರೆ ಅಂಡ್ ಬಿ ಕೊಟ್ಟಿರೋದೇನು 4,6,9 ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ರಿಲೇಷನ್ ಬಿಟ್ವೀನ್ ದಿಸ್ ಅಂಡ್ ದಿಸ್ ಅಂತ ಹೇಳಿದಾಗ ಆರ್ ವಿಲ್ ಬಿ ದೇರ್. ಓಕೆ, ಅಂಡ್ ದೆನ್ ದಟ್ ವಿಲ್ ಬಿ ಈಕ್ವಲ್ ಟು 1,4 ಇರುತ್ತೆ. ದೆನ್ ವಿಲ್ ಬಿ ಹ್ಯಾವಿಂಗ್ ನೆಕ್ಸ್ಟ್ ಒನ್ ಇಸ್ 1,6 ಇರುತ್ತೆ. ದೆನ್ ವಿ ಹ್ಯಾವ್ 2,9 ಇರುತ್ತೆ, 3,4 and 3,6 and then 5,4 and then 5,6 ಬರುತ್ತೆ. So which is very very important. So ಇದೇ ತರ ಬಂದಾಗ we will have to know about this. ಸರಿನಾ? Okay. Now we have question number 4. Okay, question number 4 ಅಲ್ಲಿ ಏನ್ ಬಂದಿದೆ? The figure it shows one thing, that is the set builder form. Okay, so basically we have that is the set builder form and the second one ಏನ್ ಇರುತ್ತೆ ಇಲ್ಲಿ? So we'll be having that is the roster form. ರೋಸ್ಟರ್ ಫಾರ್ಮ್ ಇದೆ, ಒಂದ್ ಬರುತ್ತೆ ಸೆಟ್ ಬಿಲ್ಡರ್ ಅಂಡ್ ಇನ್ನೊಂದಿನ ರೋಸ್ಟರ್ ಅಲ್ಲಿ ಬರಿಬೇಕು. ಸೊ 5, then we have 6 and 7, that is one of the set, and then 3 and 4 and 5. So ಇದು one, okay, 5 and 3 is related, 4 and 6 are related and 7 and 5 are related. ಸೊ ಇವಾಗ ಇದು P ಬಂದಿದೆ, ಇದು Q ಬಂದಿದೆ. ಇವಾಗ ರಿಲೇಷನ್ ಆರ್ T ಕೊಟ್ಟಿರೋದವ್ರೆ ಏನು? ಸೊ ದಟ್ ಇಸ್ 5,6,7 and Q ಕೊಟ್ಟಿರೋದೇನು 3,4,5. ಸೊ ಇವಾಗ ರಿಲೇಷನ್ ಆರ್ ಸೆಟ್ ಬಿಲ್ಡರ್ ರೋಸ್ಟರ್ ಅಲ್ಲಿ ಬರೆಯೋಣ ಫಸ್ಟ್. ಸೊ ಇದು ಸೆಕೆಂಡ್ ಒನ್. ಸೊ ಆರ್ ಇಸ್ ಸಚ್ ದಟ್ ಏನ್ ಬರುತ್ತಿದ್ದು 5,3. ಓಕೆ, ದೆನ್ ವಿಲ್ ಬಿ ಹ್ಯಾವಿಂಗ್ ದಟ್ ಇಸ್ 6,4 ಅಂಡ್ ದಿ ಅದರ್ ಒನ್ ಇಸ್ 7,5 ಅಂತ ಬಂದಿದೆ. ಕರೆಕ್ಟಾ? ಸೊ ಬೇಸಿಕಲಿ ಅದು 7,5 ಅಂತ ಬಂದಿದೆ, ದಟ್ ಇಸ್ ರೋಸ್ಟರ್ ಫಾರ್ಮ್. ಸೊ ಸೆಕೆಂಡ್ ಒನ್ ನಾವು ಫಸ್ಟ್ ಒನ್ ನಾವು ನೋಡ್ಬೇಕು ಅಂದ್ರೆ, ಓಕೆ, ಸೊ ಬೇಸಿಕಲಿ ಫಸ್ಟ್ ಒನ್ ನಾವು ನೋಡ್ಬೇಕು ಅಂದಾಗ ಏನ್ ಬರುತ್ತೆ? ವಿಲ್ ಬಿ ಹ್ಯಾವಿಂಗ್ ದಟ್ ಇಸ್ ದ ಸೆಟ್ ಬಿಲ್ಡರ್. ಸೊ ಇವಾಗ ಸೆಟ್ ಬಿಲ್ಡರ್ ಫಾರ್ಮ್ ಬರುತ್ತೆ. ಸೊ ದಟ್ ಇಸ್ ಸೆಟ್ ಬಿಲ್ಡರ್ ಫಾರ್ಮ್ ನಲ್ಲಿ ಏನ್ ಬರುತ್ತೆ ಇಲ್ಲಿ? ಸೊ ವಿ ಕ್ಯಾನ್ ಸೇ ದಟ್ ಆರ್ ವಿಲ್ ಬಿ ದೇರ್ ಅಂಡ್ ದೆನ್ ದಟ್ ಇಸ್ ಎಕ್ಸ್ ಕಾಮಾ ವೈ ಅಂಡ್ ಸಚ್ ದಟ್ ಸೊ ವೈ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಮೈನಸ್ ಆಫ್ 2 ವೇರ್ ಇನ್ ಎಕ್ಸ್ ಬಿಲಾಂಗ್ಸ್ ಟು ಪಿ. ಸೊ ಇವಾಗ ಆರ್ ವಿಲ್ ಆಲ್ಸೋ ಬಿ ಈಕ್ವಲ್ ಟು ವಾಟ್ ಇಸ್ ದಟ್ ಎಕ್ಸ್ ಕಾಮಾ ವೈ ಅಂತ ಬರುತ್ತೆ ಸಚ್ ದಟ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಆಫ್ 2 ಫಾರ್ what is that x is equal to 5, 6, 7. So ಇದೇ ತರ ನಮಗ್ ಬಂದಾಗ we will be able to sort it out. Okay na? Yeah.
ಸೊ ನಾವು ಇವಾಗ ನೆಕ್ಸ್ಟ್ ಒನ್ ಕ್ವೆಶ್ಚನ್ ನಂಬರ್ 5 ನೋಡೋಣ. ಸೊ ಇವಾಗ ಕ್ವೆಶ್ಚನ್ ನಂಬರ್ 5 ನಲ್ಲಿ ಏನ್ ಬಂದಿದೆ, ಎ ವಿಲ್ ಬಿ ದೇರ್ ಅಂಡ್ ಎ ವಿಲ್ ಬಿ ಈಕ್ವಲ್ ಟು 1, 2, 3, 4, 6 ಅಂತ ತಗೋತೀವಿ. ದೆನ್ ಇಲ್ಲಿ ಲೆಟ್ ಆರ್ ಬಿ ಅ ರಿಲೇಷನ್ ಅಂಡ್ ಸಚ್ ದಟ್ ಎ ಬಿ, okay, and then belongs to, so basically we will have to know about this, such that we will be having a comma and b belongs to a anta barutte and b is exactly divisible. So first of all, exactly divisible by what? So by a. B is exactly divisible by a anta ಹೇಳಿದಾಗ, so first of all we will have to write r in the roster form. So roster form ಅಲ್ಲಿ ಬಂದಿದೆ ಅಂದಾಗ exactly divisible is 1 and 1, okay, then comes 1 and 2, then comes 1 and 3, then comes 1 and 4, ಆಮೇಲೆ 1 and 6, ಒಂದು ಆಯ್ತು. So 2, 2, then 2, 4 and also 2, 6 ಬರುತ್ತೆ ಆಯ್ತಾ. ದೆನ್ ಇವಾಗ 3 ಬಂದ್ಬಿಟ್ಟು 3, 3 and 3, 6 ಆಗುತ್ತೆ. ಇಲ್ಲಿ 4 ಬಂದ್ಬಿಟ್ಟು 4, 4 and 6 ಬಂದ್ಬಿಟ್ಟು 6, 6 ಬರುತ್ತೆ. ಈ ತರ ಇರುತ್ತೆ. ಸೊ ಸೆಕೆಂಡ್ ಒನ್ ಏನ್ ಬರುತ್ತೆ, ಡೊಮೇನ್. ಓಕೆ, ಸೊ ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಡೊಮೇನ್ ಆಫ್ ಆರ್ ಇರುತ್ತೆ. ಸೊ ಡೊಮೇನ್ ಆಫ್ ಆರ್ ಅಂತ ಹೇಳಿದಾಗ ಏನ್ ಬರುತ್ತೆ ಡೊಮೇನ್ ಆಫ್ ಆರ್ ಗೆ, 1, 2, 3, 4, 6. ಸೊ ಇವಾಗ ರೇಂಜ್ ಬಂದ್ಬಿಟ್ಟು ಏನ್ ಬರುತ್ತೆ, ಓಕೆ, ರೇಂಜ್ ಬಂದ್ಬಿಟ್ಟು, ಸೊ ರೇಂಜ್ ಕೂಡ ಅದೇ ಬರುತ್ತೆ. ಸೊ ರೇಂಜ್ ಇಸ್ ಆಲ್ಸೋ 1, 2, 3, 4, 6 ಬರುತ್ತೆ. ಸೊ ಡೊಮೇನ್ ಅಂಡ್ ರೇಂಜ್ ಇಲ್ಲಿ ಸೇಮ್ ಇದೆ. ಓಕೆ, ಇಲ್ಲಿ ಡೊಮೇನ್ ಆಸ್ ವೆಲ್ ಆಸ್ ರೇಂಜ್. ಓಕೆ, ಡೊಮೇನ್ ಕೂಡ ಸೇಮ್ ಇದೆ, ರೇಂಜ್ ಕೂಡ ಇಲ್ಲಿ ಸೇಮ್ ಇದೆ. ಸೊ ಇದೇ ತರ ಬಂದಾಗ ವಿ ವಿಲ್ ಬಿ ಏಬಲ್ ಟು ನೋ. ನಾವು ಕ್ವೆಶ್ಚನ್ ನಂಬರ್ 6 ಟ್ರೈ ಮಾಡೋಣ. ಕ್ವೆಶ್ಚನ್ ನಂಬರ್ 6 ಅಲ್ಲಿ ಏನ್ ಬರುತ್ತೆ ಅದನ್ನ ನೋಡೋಣ. ಓಕೆನಾ. ಸೊ ಕ್ವೆಶ್ಚನ್ ನಂಬರ್ 6 ಅಲ್ಲಿ ಏನ್ ಬಂದಿದೆ, ಇವಾಗ ಡಿಟರ್ಮೈನ್ ದ ರೇಂಜ್. ಇವಾಗ ವಿ ವಿಲ್ ಹ್ಯಾವ್ ಟು ಡಿಟರ್ಮೈನ್ ದ ರೇಂಜ್ ಅಂಡ್ ಆಲ್ಸೋ ದಟ್ ಇಸ್ ದ ರಿಲೇಷನ್ ದಟ್ ಇಸ್ r will be there and x, x plus 5. Okay, then ಇಲ್ಲಿ x belongs to what is that, 0, 1, 2, 3, 4, 5 ಬರುತ್ತೆ. ಕರೆಕ್ಟಾ. ಓಕೆ, ಸೊ ಇವಾಗ ಸೊಲ್ಯೂಷನ್ ಅಲ್ಲಿ ಬಂದಾಗ ಏನ್ ಬರುತ್ತೆ, r is equal to s2 that is 0, 5 and also 1, 6, and then we have 2, 7, and then we have 3, 8, ಆಮೇಲೆ 4, 9 and ಇವಾಗ 5, 10 ಬರುತ್ತೆ. ಸೊ ಇದರಲ್ಲಿ ಡೊಮೇನ್ ಇರೋದು ಏನ್ ಬರುತ್ತೆ, ಡೊಮೇನ್ ಇದ್ಬಿಟ್ಟು ಡೊಮೇನ್ ಆಫ್ ಆರ್ ಅಂತ ತಗೊಂಡಾಗ ಇಟ್ ಇಸ್ 0, 1, 2, 3, 4, 5 ಬರುತ್ತೆ. ಅಂಡ್ ರೇಂಜ್ ಬಂದ್ಬಿಟ್ಟು ಏನ್ ಬರುತ್ತೆ, ಸೊ ಇಲ್ಲಿ ಬಂದ್ಬಿಟ್ಟು ರೇಂಜ್ ಬರುತ್ತೆ. ಅಂಡ್ ದೆನ್ ದಟ್ ಇಸ್ ರೇಂಜ್ ಇಸ್ 5, 6, 7, 8, 9. ಸೊ ಇದೇ ತರ ಬರುತ್ತೆ ಅಂಡ್ 8, 9 ಬರುತ್ತೆ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಇವಾಗ ಡೊಮೇನ್ ಆಫ್ ರೇಂಜ್ ಅಂಡ್ ಆಲ್ಸೋ ಡೊಮೇನ್ ಅಂಡ್ ಆಲ್ಸೋ ವಿಲ್ ಬಿ ಹ್ಯಾವಿಂಗ್ ರೇಂಜ್, ಇದೇ ತರ ನಾವು ಈ ರಿಲೇಷನ್ ಇಂದ ಇಲ್ಲಿ ತಗೋತೀವಿ. ಸೊ ರೈಟ್ ದ ರಿಲೇಷನ್. ಓಕೆ, ಸೊ ಇವಾಗ ಕ್ವೆಶ್ಚನ್ ನಂಬರ್ 7 ಬಂದಾಗ ಏನ್ ಬರುತ್ತೆ, ಸೊ ವಿ ಹ್ಯಾವ್ r will be there and such that x, x cube, okay, where x is a prime number. ಸೊ ಇವಾಗ ಬಂದ್ಬಿಟ್ಟಿವಿ x is a prime number ಅಂತ ತಗೋತೀವಿ. ಓಕೆ, that is less than 10. x is a prime number less than 10 in the roster form ಹೆಂಗ್ ಹೇಳ್ತಾರೆ ನೋಡಿ. ಓಕೆ, ಸೊ ಇವಾಗ 2 ಗೆ ಇದು 8 ಬರುತ್ತೆ, 3 ಬಂದ್ಬಿಟ್ಟು 9 ಬರುತ್ತೆ ಅಂಡ್ 1 ಬಂದ್ಬಿಟ್ಟು ಇದಿಷ್ಟು ಬರುತ್ತೆ. ಸೊ ಬೇಸಿಕಲಿ ಇವಾಗ x is a prime number less than 10. ಸೊ ಲೆಸ್ ದನ್ 10 ಅಂದಾಗ, ಸೊ ದಟ್ ಇಸ್ 2, 3, 5 and 7. ಓಕೆ, ಇದು ಎರಡನ್ನೇ, ಇದು 4 ತಗೊಳಕಾಗೋದು. ಸೊ ಇವಾಗ ಪ್ರೈಮ್ ನಂಬರ್, ಸೊ r ಇನ್ ದ ರೋಸ್ಟರ್ ಫಾರ್ಮ್ ಅಂತ ಹೇಳಿದಾಗ 2, 8, then 3, 27, 5, 125 and 7, ಎಷ್ಟು 343. ಓಕೆ, ಸೊ ಬೇಸಿಕಲಿ ಈ ಮೂರನ್ನ ಇದನ್ನ ಈ 4 ನಾವು ಪ್ರೈಮ್ ನಂಬರ್ಸ್ ಅಂತ ಕನ್ಸಿಡರ್ ಮಾಡ್ಬಿಟ್ಟು ನಾವಿಲ್ಲಿ ಸಾಲ್ವ್ ಮಾಡ್ತಾ ಇದೀವಿ. ನಾವು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕ್ವೆಶ್ಚನ್ ನಂಬರ್ 8 ಹೋಗೋಣ. ಕ್ವೆಶ್ಚನ್ ನಂಬರ್ 8 ಅಲ್ಲಿ ಏನಾಗಿದೆ, ಸೊ ಇಲ್ಲಿ a ಬಂದ್ಬಿಟ್ಟು a will be equal to x, y, z and also we have b is equal to 1, 2 ಬರುತ್ತೆ. ಸೊ ಫೈಂಡ್ ದ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ a to b. ಓಕೆ, ಸೊ ಇಲ್ಲಿ a ಇರೋದು ಎಷ್ಟು 3 ಎಲಿಮೆಂಟ್ಸ್, ಇಲ್ಲಿ ಬಂದ್ಬಿಟ್ಟು ಎಷ್ಟು ಅದು, ಸೊ 2 ಎಲಿಮೆಂಟ್ಸ್. a ಕ್ರಾಸ್ b ಇದು ಏನ್ ಬರುತ್ತೆ, ಸೊ ದಟ್ ಇಸ್ 3, 2. ಸೊ ರಿಲೇಷನ್ ಅನ್ನೋದನ್ನ ಏನಂತ ಹೇಳಿದೀವಿ ನಾವು, relation is a subset. ಆಯ್ತಾ. ಸೊ ಬೇಸಿಕಲಿ subset of a cross b. ಕರೆಕ್ಟಾ. ಸೊ ಬೇಸಿಕಲಿ it is a subset of a cross b. Therefore we can say that is the number of subsets. ಆಯ್ತಾ. ಸೊ ಬೇಸಿಕಲಿ when we say number of subsets will be equal to, that is 2 to the power of n. where ಇಲ್ಲಿ n ಇರೋದು ಏನ್ ಬಂದಿದೆ, ಇಲ್ಲಿ 6 ಬಂದಿದೆ. ಕರೆಕ್ಟಾ. ಸೊ this is 6. So therefore that is 2 part 6 ಬರುತ್ತೆ, that is 4 part 3 ಬರುತ್ತೆ, that will be 64 ಅಂತ ನಾವು ಅದಕ್ಕೆ ಹೇಳ್ಬೋದು. ಸೊ ಬೇಸಿಕಲಿ 2 part ಇದು, 2 part 6, 4 part 3.
ದಟ್ ಇಸ್ 64 ಅಂತ ನಾವು ಅದಕ್ಕೆ ಹೇಳ್ಬೋದು. ಓಕೆನಾ? ಹಾ. ಸೊ ನಾವು ninth one ಏನು? So let R be a relation Z and it will be defined as R will be there and that is A comma B and such that A and also B belong to Z where A minus B is an integer. ಆಯ್ತಾ? ಸೊ ಇವಾಗ ಇಂಟಿಜರ್ ಅಂತ ಬರುತ್ತೆ. ವಾಟ್ ಇಸ್ A minus B? It is an integer and find the domain and also we will have to find the domain and the range of R. So the domain and the range of R ಅಂತ ಹೇಳಿದಾಗ so this is the relation and we know that the difference between any two integers is always an integer. So difference is always an integer ಆದ್ರಿಂದ ನಾವೇನಂತ ಹೇಳ್ಬೋದು, so that is domain of R. Okay, so basically domain of R is equal to Z and range of R. ಆಯ್ತಾ? ಸೊ ಬೇಸಿಕಲಿ range of R is equal to Z ಅಂತ ನಾವು ಅದಕ್ಕೆ ಹೇಳ್ಬಹುದು. ನಾವು ಇವಾಗ ನೆಕ್ಸ್ಟ್ ಒನ್ is exercise 3.3 2.3. ಓಕೆನಾ? ಸೊ ಇಲ್ಲಿ ಫಸ್ಟ್ ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಇಲ್ಲಿ ನಮಗೆ ಫಸ್ಟ್ ಕ್ವೆಶ್ಚನ್ ಬಂದಿದೆ ಅಂತ ಹೇಳಿದಾಗ ಏನ್ ಬರುತ್ತೆ ಫಸ್ಟ್ ಕ್ವೆಶ್ಚನ್ ನಲ್ಲಿ? ಲೆಟ್ ಅಸ್ ಸಿ ವಿಚ್ ಆಫ್ ದ ಫಾಲೋಯಿಂಗ್ ರಿಲೇಷನ್ಸ್ ಆರ್ ಫಂಕ್ಷನ್. ಸೊ ಇವಾಗ ಒಂದ್ ರಿಲೇಷನ್ ಅನ್ನ, ಓಕೆ, ಸೊ ಒನ್ ರಿಲೇಷನ್, ಓಕೆ, ಸೊ ಬೇಸಿಕಲಿ ಒನ್ ರಿಲೇಷನ್ is a function only if. So ivaga so basically yeah, so one relation is a function only if what is the case? One relation is called a function only if each and every single element, so basically every single element is related and also it will be having a unique image anta helbodu. Correct? So basically it will be said to be having a unique image. Only then a relation can be called as a function. Otherwise it is not. So ivaga first one alli ನಾವು ನೋಡಿದಾಗ ಏನ್ ಬಂದಿದೆ? that is 2,1 and also 5,1. okay, then 8,1, ivaga 11,1 and also 14,1 and then 17,1 ಬಂದಿದೆ. ಸೊ ಇವಾಗ ರಿಲೇಷನ್ ನ ಇದು ಅಂತ ಹೇಳೋದಕ್ಕೆ, ಸೊ ಇಸ್ ಇಟ್ ಅ ರಿಲೇಷನ್ ಅಂತ ಹೇಳೋದಕ್ಕೆ, ಓಕೆ, is this relation a function? ಸೊ ಇಲ್ಲಿ ಯುನೀಕ್ ಎಲಿಮೆಂಟ್ ಇದೆ and every element is related to only one of its kind. So therefore yes, this relation is called as a function ಅಂತ ನಾವು ಅದಕ್ಕೆ ಹೇಳ್ಬೋದು. ಓಕೆ, yes, this relation is a function ಅಂತ ನಾವು ಅದಕ್ಕೆ ಹೇಳ್ತೀವಿ. ಸೊ ಸೆಕೆಂಡ್ ಒನ್ ಏನ್ ಬರುತ್ತೆ? ಸೊ ದೆನ್ ವಿ ಹ್ಯಾವ್ 2,1, ಓಕೆ, 4,2 ಅದ್ ಬಂದಿದೆ ಅಲ್ವಾ? ಸೊ ಇಸ್ ಇಟ್ ಅ ಫಂಕ್ಷನ್? ಇದ್ರಲ್ಲೂ ಕೂಡ ಸೇಮ್ ಕೇಸ್ ಇದೆ and therefore it has a unique image. Always unique image ಬಂದಿದೆ. ಸೊ ಯುನೀಕ್ ಇಮೇಜ್ ಬಂದಿದ್ರಿಂದ so we can basically tell it is called as the function ಅಂತ ನಾವ್ ಇದಕ್ಕೆ ಹೇಳ್ಬೋದು. it is a function ಅಂತ ನಾವ್ ಅದಕ್ಕೆ ಹೇಳ್ಬೋದು. then the third one, ಆಯ್ತಾ? ಸೊ ಬೇಸಿಕಲಿ ಥರ್ಡ್ ಒನ್ ಬಂದಾಗ ಏನ್ ಬರುತ್ತೆ? ಸೊ ವಿಲ್ ಹ್ಯಾವ್ that is 1,3 and also will be having 1,5 and then we have 2,5 ಅಂತ ಬರುತ್ತೆ. ಸೊ 1,3 and this 6. ಸೊ ಇಲ್ಲಿ ನೋಡಿ ಇಲ್ಲಿ ಒನ್ ಗೆ ಎಷ್ಟು 2 ಇಮೇಜಸ್ ಬಂದಿದೆ. ಸೊ ಅಂಡ್ 2 ಡಿಫ್ರೆಂಟ್ ಇಮೇಜಸ್ ಬಂದಿದೆ ಇಲ್ಲಿ, ಆಯ್ತಾ? ಸೊ ಬೇಸಿಕಲಿ 2 ಡಿಫ್ರೆಂಟ್ ಇಮೇಜಸ್ ಬಂದಿರೋದ್ರಿಂದ we can't say they are unique. So they are not unique. ಆಯ್ತಾ? ಸೊ ಸಿನ್ಸ್ ದೇ ಆರ್ ನಾಟ್ ಯುನಿಕ್ ಏನಂತ ಹೇಳ್ಬೋದು? ಸಿನ್ಸ್ ದೀಸ್ ಟು ಆರ್ ನಾಟ್ ಯುನಿಕ್, ಅದಕ್ಕೆ ನಾವ್ ಏನಂತ ಹೇಳ್ತೀವಿ? ಸೊ ಇಟ್ ಇಸ್ ಬೇಸಿಕಲಿ ದಿಸ್ ರಿಲೇಷನ್, ಆಯ್ತಾ? ಸೊ ದಿಸ್ ರಿಲೇಷನ್ ಇಸ್ ನಾಟ್ ಅ ಫಂಕ್ಷನ್. ಓಕೆ, ಸೊ ಬೇಸಿಕಲಿ ವಿ ಕ್ಯಾನ್ ಸೇ ದಟ್ ದಿಸ್ ರಿಲೇಷನ್ ಇಸ್ ನಾಟ್ ಅ ಫಂಕ್ಷನ್ ಅಂತ ನಾವ್ ಅದಕ್ಕೆ ಹೇಳ್ಬಹುದು ಅಂಡ್ ಆ ತರಾನೇ ಹೇಳ್ಬೇಕಾಗತ್ತೆ. ಸೊ ಫೈಂಡ್ ದ ಡೊಮೇನ್ ಅಂಡ್ ದ ರೇಂಜ್ ಆಫ್ ದ ಫಾಲೋಯಿಂಗ್ ರಿಯಲ್ ಫಂಕ್ಷನ್ಸ್. ಸೊ ಇವಾಗ ಸೆಕೆಂಡ್ ಒನ್, ಫಸ್ಟ್ ಎಫ್ ಆಫ್ ಎಕ್ಸ್ ಬರುತ್ತೆ, ದಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಆಫ್ ಎಕ್ಸ್ ಇದೆ. ಸೊ ಇವಾಗ ಗಿವನ್ ದಟ್ ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಆಫ್ ಎಕ್ಸ್, ಸೊ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ನಮಗೆ ಗೊತ್ತಿದೆ. ಸೊ ನೌ ವಿ ನೋ ದಟ್ lambda of x will be there, so that is x and also we have minus of x, so x belongs to, okay, wherein we will have x is greater than or equal to 0 and x is less than 0. So f of x will be there and then that will be what? That is equal to minus of x and then that is how we have minus of x and then we have x is greater than or equal to 0, x is less than 0 ಅಂತ ಇಲ್ಲಿಗೆ ಬರುತ್ತೆ. ಸೊ ಈ ತರ ಹೇಳಿದಾಗ what can we say? That is yeah, so ಇವಾಗ f of x is there is defined as x belongs to R and it is the domain. ಆಯ್ತಾ? ಸೊ ಬೇಸಿಕಲಿ we have domain. It is also seen that f of x will be equal to minus of lambda of x ಅಂತ ಬರುತ್ತೆ. Okay, so then that is the real values. So therefore we can say minus infinity to 0 and then that is how it is basically the range of f ಅಂತ ನಾವು ಅದಕ್ಕೆ ಹೇಳ್ಬೋದು. ಆಯ್ತಾ? ಸೊ ಬೇಸಿಕಲಿ we have that is the range of f and ಇದಕ್ಕೆ ನಾವ್ ಏನಂತ ನೋಡ್ತೀವಿ? that is minus infinity, 0 ಅದಕ್ಕೆ ಹೋಗುತ್ತೆ. ಸೊ this is the minus infinity to 0 ಅಂತ ನಾವ್ ಇದಕ್ಕೆ ಬರುತ್ತೆ, which is very important. Now next one ಬಂದಾಗ second one,
Okay, second one ಏನಿದೆ ಇಲ್ಲಿ f of x will be there, that will be equal to root of 9 minus of x square. So root of 9 minus of x square ಅಂತ ಹೇಳಿದಾಗ ಏನ್ ಬರುತ್ತೆ ಇದಕ್ಕೆ ರೇಂಜ್, ಅದನ್ನ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಸೊ ರೇಂಜ್ ಏನ್ ಬರುತ್ತೆ ಅಂದಾಗ, so it is basically defined where all the three numbers are greater than or equal to -3, and also we'll have it as 3. So 9 minus of x square will be greater than equal to 0. So x square is less than equal to 9. X is equal to less than or equal to this thing ಬರುತ್ತೆ. So ಅದಾಗಿ ಏನಂತ ಹೇಳ್ಬೋದು, x -3. Okay, so x such that -3 will be there and x will be there and this is 3. Okay, so this is how we will have to know about it. So therefore ಇಲ್ಲಿ but then we have to know about this. It is the value, but 0 to 3 ಬಂದ್ಬಿಟ್ಟು ಇದಕ್ಕೆ range ಬರುತ್ತೆ. Okay na, so it will be 0 to 3 will be the range for this. Now we have the question 3. So question number 3, if f of x ಬಂದಿರೋದು, f of x is equal to 2x minus of 5, and also we have to write down what is first one, f of 0. F of 0 ಏನಿದೆ, so f of 0 will be equal to 2 of 0 minus of 5 will be there, that is minus of 5. Then second one ಏನ್ ಬಂದಿದೆ, f of 7 will be there, and that is how much, so that is f of 7 will be equal to 2 into times of 7 minus of 5, that is 7 2s are 14 minus of 5, that will be equal to how much is that, that is 9. Correct now. So then we have the third one. What is this third one? So we'll have, that is f of -3 is what anta helidaga, so f of -3 will be equal to 2 to the power of -3 minus of 5. So this one will be there, then that is 6 minus of 5, that is -11. So basically put the values in that and then calculate, that's all. There is nothing else which has to be done. Then we have the next one, that is question number 4. So if question number 4 nalli en barutte, so a function is there which is t, and then it maps with another function that is 9c divided by 5 plus 32. Now first one aur kelta irodu t of 0, andre illi c is equal to 0 haki, so 0 plus times of 32 will be equal to 32. So first question is solution bantu. Second question again, so 28, so that is equal to 28 into 9 by 5 plus 32, which is equal to 252 plus times of 160 divided by 5, which is equal to 2, and then this is 11, 2 plus 2, 4 by 5, which is equal to how much, whatever, you solve it and let it know. So third one bandit in barutte, t of -10 barutte, so that is 9 of -10 by 5 plus 32, so this is 2 and 2, that is 32 minus of 18, which is equal to 14. Okay, then fourth one. Okay, so basically we have, that is the fourth one, the value of c. Okay, c value when t of c given is 212. 212 will be equal to c divided by another formula ideyalva, 9 of c. So 9c divided by 5 plus 32. So 212 minus of 32 will be equal to 9c by 5. So c will be equal to 5 by 9. 212 minus of 32. So ಇದನ್ನ ಸಾಲ್ವ್ ಮಾಡಿದಾಗ ನಮಗೆ ಆನ್ಸರ್ ಬರೋದು 100 ಬರುತ್ತೆ. So c will be equal to 100 when what do you say, t of c will be equal to 212. ಆ ತರ ನಾವು ಅದನ್ನ ಸಾಲ್ವ್ ಮಾಡ್ಕೊಂಡು ನೋಡಬಹುದು. ಓಕೆನಾ, ಸೊ ಬೇಸಿಕಲಿ ದಟ್ ಇಸ್ ಹೌ ವಿ ವಿಲ್ ಹ್ಯಾವ್ ಟು ರಿಮೆಂಬರ್ ಅಂಡ್ ವಿ ವಿಲ್ ಹ್ಯಾವ್ ಟು ನೋ ಅಬೌಟ್ ದಿಸ್. ಸರಿನಾ, ಸೊ ಇದು ಈ ತರ ಬಂದಿರುತ್ತೆ ಅಂಡ್ ದಟ್ ಇಸ್ ಹೌ ವಿ ವಿಲ್ ಹ್ಯಾವ್ ಟು ರಿಮೆಂಬರ್ ಅಂಡ್ ನೋ. ನೌ ನೆಕ್ಸ್ಟ್ ಒನ್ ಏನ್ ಬರುತ್ತೆ ಇಲ್ಲಿ, question number 5. Okay na, so basically question number 5 nalli en barutte, the range of the following function. So f of x will be there, that is equal to 2 minus of 3x, so wherein x belongs to r when x is greater than 0. Okay, the first one, find the range. Aur kelta irodu range kelta idaru. So f of x will be there and this is the case, and here we'll have the different ranges anta barutte. Okay, so basically we will have to know about this, and then we will have to remember about all these kinds of things, and then that is how we have to know. So ಇಲ್ಲಿ ಬಂದಿರೋದು x ಬರುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಇರೋದು, ಸೊ ಫಸ್ಟ್ ಆಫ್ ಆಲ್ ಫಾರ್ ದ ವ್ಯಾಲ್ಯೂ ಆಫ್ x ಇಲ್ಲಿ ನೋಟ್ ಮಾಡ್ಕೊಂಡಿರೋಣ. ಸೊ x ಬರುತ್ತೆ, ಇಲ್ಲಿ f of x ಬರುತ್ತೆ. ಸೊ ಇಲ್ಲಿ 0.01 1.97 ಆಗುತ್ತೆ. ನಾವು ನೆಕ್ಸ್ಟ್ 0.1 ಗೆ 1.7 ಬರುತ್ತೆ. ದೆನ್ ಇಲ್ಲಿ 0.9 ಗೆ -0.7 ಬರುತ್ತೆ. ದೆನ್ ಇಲ್ಲಿ 1 ಗೆ -1 ಬರುತ್ತೆ. ದೆನ್ 2 -4, then 2.5 ಗೆ -5.5, then ಇಲ್ಲಿ 4 ಗೆ -10, then 5 ಗೆ -13. Okay, dot ಹೋಗುತ್ತೆ. So first of all we have, that is the range. Okay, range of f will be there and that will be equal to, what is this range of f? So that is -infinity to 2. Okay, so then that is how we will have to remember and we have to know about it. So ಇವಾಗ multiplying this thing will give us this thing. Okay, yeah. So hangene
ನಾವು ನೆಕ್ಸ್ಟ್ ನೋಡಿದಾಗ್ಲೂ ಈಕ್ವೇಶನ್ಸ್ ಗೆ ಸೇಮ್ ಈಕ್ವೇಶನ್ ಬರೋದು ನಮಗೂ. ನಾವು ಇವಾಗ ಮಿಸ್ಲೇನಿಯಸ್ ಕ್ವೆಶನ್ಸ್ ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಸೊ ವಿ ಹ್ಯಾವ್ ಮಲ್ಟಿಪಲ್ ಮಿಸ್ಲೇನಿಯಸ್ ಕ್ವೆಶನ್ಸ್ ಅನ್ನమాట. ಓಕೆ, ಸೊ ಅದನ್ನ ಯಾವ ತರ ಸಾಲ್ವ್ ಮಾಡ್ಬೇಕು ಅಂತ ನೋಡೋಣ. ಓಕೆ, ಒಂದ್ ನಿಮಿಷ. ಓಕೆ, ಸೊ ಈ ತರ ಬಂದಾಗ ವಿ ವಿಲ್ ಹ್ಯಾವ್ ಟು ನೋ. ಸೊ ಇವಾಗ ಮಿಸ್ಲೇನಿಯಸ್, ಓಕೆ, ಮಿಸ್ಲೇನಿಯಸ್ ಕ್ವೆಶನ್ಸ್ ಅನ್ನ ನೋಡೋಣ. ಮಿಸ್ಲೇನಿಯಸ್ ಕ್ವೆಶನ್ ಅಲ್ಲಿ ಎಕ್ಸರ್ಸೈಸ್ ಎಷ್ಟು ಬರುತ್ತೆ? ಸೊ ಎಕ್ಸರ್ಸೈಸ್ ಮಿಸ್ಲೇನಿಯಸ್ ಕ್ವೆಶನ್ ಬರುತ್ತೆ. So first one will have f of x will be there, and then that will be equal to x square divided. Okay, this is x square, and then we'll be having that is 3x, and that is 0 and x, and also we will have to know about 3, and 3 will be there, and x is equal to 10 anta baratte. Okay. Okay. So basically 10, and then we have that is 3. So now we'll have the next one, that is g of x baratte. So it will be defined as x square, and also we have 3x, and then 0, and also we have less x2, and also this thing, and 0 is x, and also we'll have it as 10. Okay. So basically so ಅದು 0 ಅಂತ ಬಂದಿದೆ. ಇವಾಗ ನಾವು ನೆಕ್ಸ್ಟ್ ಒನ್ ನೋಡ್ಬೇಕು ಅಂದಾಗ ಸೊ ಬೇಸಿಕಲಿ ಓಕೆ, ಸೊ ನಾವು ಇವಾಗ ನೆಕ್ಸ್ಟ್ ಒನ್ ಬಂದಾಗ ಎಫ್ ಆಫ್ ಎಕ್ಸ್ ಅಂತ ನೋಡೋಣ. ಓಕೆ, ಸೊ ಬೇಸಿಕಲಿ ವಿ ವಿಲ್ ಹ್ಯಾವ್ ಟು ನೋ ಅಬೌಟ್ ಆಲ್ ದೀಸ್ ಕೈಂಡ್ಸ್ ಆಫ್ ಥಿಂಗ್ಸ್. ಓಕೆ, ಸೊ ನಾವು ವಿ ವಿಲ್ ಹ್ಯಾವ್ ಟು ರಿಮೆಂಬರ್, ಅಂಡ್ ಆಲ್ಸೋ ವಿ ವಿಲ್ ಹ್ಯಾವ್ ಟು ನೋ ಅಬೌಟ್ ದಿಸ್ ಥಿಂಗ್. ಅಂಡ್ ಇವಾಗ ರಿಲೇಷನ್ ಅಲ್ಲಿ ನೋಡ್ತಾ ಇದೀವಿ ಅಂತ ಹೇಳಿದಾಗ ಇಟ್ ಇಸ್ ಸೀನ್ ದಟ್ 0 ಅಂಡ್ ಆಲ್ಸೋ ವಿ ಹ್ಯಾವ್ 0. ಇಲ್ಲಿ ಎಫ್ ಆಫ್ ಎಕ್ಸ್ ಅನ್ನ ತಗೊಳ್ಳೋಣ ನಾವು, ಆಯ್ತಾ? ಸೊ ಇವಾಗ ವಿಲ್ ಬಿ ಹ್ಯಾವಿಂಗ್ ದಟ್ ಇಸ್ ಎಫ್ ಆಫ್ ಎಕ್ಸ್ ಅನ್ನ ತಗೊಳ್ಳೋಣ. ಸೊ ಇವಾಗ ಎಫ್ ಆಫ್ ಎಕ್ಸ್ ಅಂತ ಹೇಳಿದಾಗ, ಸೊ ಇವಾಗ ಎಫ್ ಆಫ್ ಎಕ್ಸ್ ಅಂತ ಹೇಳಿದಾಗ ದಟ್ ಇಸ್ ಎಕ್ಸ್ ಸ್ಕ್ವೇರ್, and also we have that is 3x, 0, and also x is less than equal to 3, and also we have this is the 3, okay, is less than equal to x is less than 10. ಆಯ್ತಾ? ಸೊ ಇವಾಗ ಇದಕ್ಕೆ ತಗೊಂಡಾಗ ಸೊ ವಿ ವಿಲ್ ಬಿ ಸೇಯಿಂಗ್ 0 will be less than equal to 3 ಅಂತ ಹೇಳಿದಾಗ ಅವಾಗ ಎಫ್ ಆಫ್ ಎಕ್ಸ್ ಬಂದ್ಬಿಟ್ಟು ಇಟ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಅಂಡ್ 3 ಇದು ಬಂದಿರುತ್ತೆ, ಅಂಡ್ ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 3x ಅಂತ ಬರುತ್ತೆ. ಓಕೆ, ಸೊ ಈ ತರ ಬಂದಾಗ ವಿ ವಿಲ್ ಹ್ಯಾವ್ ಟು ನೋ ಅಬೌಟ್ ದಿಸ್. ಸೊ ಇವಾಗ at x is equal to 3, we can say f of x will be equal to 3 square, that is equal to 9. ಸೊ ಇವಾಗ f of x ಬಂದ್ಬಿಟ್ಟು ಏನ್ ಬರುತ್ತೆ? 3 cross 3, that will be equal to 9 ಅಂತ ನಾವು ಇದಕ್ಕೆ ಹೇಳ್ತೀವಿ. ಸೊ 3 cross 3 will be equal to 9. ಸೊ at x is equal to 3. ಸೊ ಏನಂತ ಹೇಳ್ಬೋದು? at x will be equal to ಏನೋ ಒಂದು 3 ಬಂದಿದೆ, f of x will be 9. So it will be having a single image. ಆಯ್ತಾ? ಸೊ it will be having what image? So it will be having a ಸಿಂಗಲ್ ಇಮೇಜ್ ಅಂತ ನಾವ್ ಇದಕ್ಕೆ ಹೇಳ್ಬೋದು, ಸರಿನಾ? ಓಕೆ, ಸೊ ಇವಾಗ ಈ ತರ ಬಂದಾಗ 0. ಓಕೆ, ಸೊ ಬೇಸಿಕಲಿ 0 x and also we have 10 and the images. ಆಯ್ತಾ? ಸೊ ಫಸ್ಟ್ ಆಫ್ ಆಲ್ ವಿಲ್ ಬಿ ಹ್ಯಾವಿಂಗ್ that is the images of f of x are unique. ಓಕೆನಾ? ಸೊ therefore we can basically say that it is a function ಅಂತ ನಾವು ಅದಕ್ಕೆ ಹೇಳ್ಬೋದು. ಓಕೆನಾ? ನಾವು ನೆಕ್ಸ್ಟ್ ಒನ್ ನೋಡ್ಬೇಕು ಅಂತ ಹೇಳಿದಾಗ ಸೊ ಇವಾಗ ವಿಲ್ ಬಿ ಟೇಕಿಂಗ್ that is g of x ಅಂತ ತಗೋತೀವಿ. So g of x ಅಂತ ಬಂದಾಗ that is x square and 3x ಅಂತ ತಗೋತೀವಿ. So 0 and x is less than 2. So 2 is less than x is less than 10 ಅಂತ ಬರುತ್ತೆ. So ಇವಾಗ g of x ಅಂತ ತಗೊಂಡಾಗ that will be equal to 2 to the power of 2, that is 4, and g of x 2 ಅಂತ ತಗೊಂಡಾಗ that is 3, and also will be having that is 2, that is 6. So different images ಬರ್ತಾ ಇದೆ ಇಲ್ಲಿ, ಕರೆಕ್ಟಾ? ಸೊ ಇವಾಗ ಇಲ್ಲಿ 2 different images. So 2 different images ಬರ್ತಾ ಇರೋದ್ರಿಂದ ಏನಂತ ಹೇಳ್ಬೋದು? So this is not a function. ಸರಿನಾ? So this is basically, this is said to be, this is not a function ಅಂತ ಹೇಳ್ಬೋದು. So what is it? It is basically this is not a function ಅಂತ ಹೇಳ್ತೀವಿ ಇದಕ್ಕೆ. ಸೊ ಹಂಗಾಗಿ ನಾವ್ ಅದನ್ನ ನೋಡ್ಕೋಬಹುದು. So that is how we will have to remember and we have to know. So this is not a function ಅಂತ ನಾವ್ ಇದಕ್ಕೆ ಹೇಳ್ತೀವಿ. So now next one ಏನ್ ನೋಡ್ಬೇಕು ನಾವಿಲ್ಲಿ? Okay, so ಇಲ್ಲಿ second one, if in case f of x, okay, so basically we will have to know. So if in case f of x will be there, that is x square. So f of 1.1 minus of f of 1 divided by 1.1 minus of 1 ಅಂತ ಬರುತ್ತೆ. ಸೊ ಇವಾಗ ಸೊಲ್ಯೂಷನ್ ನಲ್ಲಿ ಏನ್ ಬರುತ್ತೆ? ಸೊ f of x will be there, that is x square. So f of 1.1 minus of f of 1 divided by 1.1 minus of 1 will be there, that is 1.1 whole square minus of 1 whole square divided by 1.1 minus of 1 ಬರುತ್ತೆ. That is equal to 1.21 minus of 1 divided by 0.1. That is 0.21 divided by 0.1, that is 2.1. Okay? Yeah. So ಇಲ್ಲಿ question number 3. So question number 3 solve ಮಾಡ್ಬೇಕು ಅಂತ ಹೇಳಿದಾಗ what is it? ಇವಾಗ f of x ಬರುತ್ತೆ. f of x ಬಂದ್ಬಿಟ್ಟು x square plus times of 2x plus times of 1 divided by x square minus of 8x plus times of 12.
Okay na? So ivaga ನಾವು ಬಂದಾಗ f of x will be there, that is x square plus times of 2x minus plus times of 1 divided by x minus of 6, and also we have x minus of 2. Okay, so basically we have to know about it. Yeah, so idi tara bandaga we will have to remember, and also we will have to know about all these kinds of things. Okay, so ಇಲ್ಲಿ ಈ ತರ ಬರುತ್ತೆ. Okay, so now idi tara baratte, so that is how we will have to remember, and then we have to clearly know. Right? So basically, we will have to clearly see that it's clearly seen that the function f is defined for all the real numbers except at x is equal to 6. Okay, it is not defined and x is equal to 2 ಗೆ ಇದು function define ಆಗಿರೋದ್ರಿಲ್ಲ. So therefore ನಾವು ಇದಕ್ಕೆ ಏನಂತ ಹೇಳ್ಬೋದು? So that is the domain will be nothing but r minus of 2, 6 ಅಂತ ನಾವು ಇದಕ್ಕೆ ಹೇಳ್ತೀವಿ. So r minus of what? 2, 6. So that is how we will have to remember about the domain. So ivaga fourth one will be there, f of x anta bandide, f of x will be equal to root of x minus of 1. So therefore the relation, okay, for any real value, okay, so f of x will be there, that is equal to root of x minus of 1. Okay, it is defined as x minus of 1 is greater than or equal to 0. So therefore f of x banbitu is equal to root of x minus of 1 is defined by x is greater than or equal to 1 anta baratte. So thus the domain, okay, so basically we have that is the domain of f is equal to what is that? 1, infinity. So therefore x is greater than or equal to 1 such that x minus of 1 is greater than or equal to 0 such that root of x minus of 1 is greater than or equal to 0 anta navilli heltivi. So f is the range. Okay, range ಗೆ 0 to infinity ಹೋಗುತ್ತೆ. So what is this thing? So then this is basically called as the 0 to infinity. Now we have question number 5. Okay, so question number 5 nalli en barutte. So we'll have f of x irutte. So f of x will be equal to x minus of 1 anta barutte. So that is the one, and clearly x minus of 1 is defined for all the real numbers, and also so for a real function f of x will be equal to x minus of 1, and clearly x minus of 1 is defined. Okay, so basically is defined for all real numbers. Okay, so it is basically defined for all the real numbers, and hence we can say that the domain. Okay, so basically domain of f will be equal to r, and also we can say x belongs to r, and such that x minus of 1 assumes, okay, so it basically assumes all real numbers. So it basically assumes all the real numbers anta ಹೇಳ್ತಾ ಇದೀವಿ, and therefore we can say that the range r, okay, range of f is the set of, so basically it is the set of all non-negative. So basically all non-negative real numbers. So basically they are the set of all the non-negative real numbers anta ನಾವು ಇದಕ್ಕೆ ಹೇಳ್ತೀವಿ. So then we will have to know about this, that is 6, 1, and then f will be equal to, so that is x, and also we have x square divided by 1 plus x square, and wherein x belongs to r anta navilli ಹೇಳ್ತಾ ಇದೀವಿ. So be a function that is from r to r, and then we have to determine the range of f. Okay, so basically we will have to know, and this is the determination of the range of f. So f will be given as ಏನದು, so x ಬರುತ್ತೆ, and also we have x square divided by 1 plus times of x square, such that so x belongs to r anta ಬರುತ್ತೆ. So substituting, okay, so we have the substituting the values, we have 0, 0. Okay, we will have to be substituting the values 0, 0, and also we have one more thing, that will be plus or minus of 0.5, 1.1 by 5, and then plus or minus of 1, 1 by 2, and then we have plus or minus of 1.5, 9 by 13 baratte, and then plus or minus of 2, 4 by 5, and then we'll be having that is 3, 9 by 10, and then we'll be having 4, 16 by 17, and so on will be there. So therefore range, so basically that is range of f will be there for all the set of second elements anta baratte. So basically we have to know about the second elements. We know that so x belongs to r, and x square is greater than or equal to 0. So then we can say x square plus times of 1 is greater than equal to x square. 1 is greater than equal to x square divided by x square plus times of 1. Okay, so therefore we can say that is the range of f. Okay, range of f will be equal to 0, and also we have that is 1. So
So basically that is range of f will be there, and then that is how we will have to know, and then that will be equal to 1. So now we have the seventh one. Okay, so we have the seventh one. So ಇವಾಗ ಏನಂತ ನೋಡೋಣ ಇಲ್ಲಿ. So basically we'll be having that is the seventh one. So ಇವಾಗ r to r ಅನ್ನೋದು ಒಂದು ರಿಲೇಷನ್. So f of x ಇರೋದು is equal to x plus 1 ಅಂತ ಹೇಳ್ತಾ ಇದೀವಿ, and g of x ಇರೋದು 2x minus of 3 ಅಂತ ಹೇಳ್ತಾ ಇದೀವಿ. So f of x plus times of g minus or f minus times of g, ಆಯ್ತಾ, f minus g, then ಇವಾಗ f divided by g ಯಾವ್ಯಾವ ಇದೆ ಅದನ್ನ ನೋಡೋಣ. So f of x will be equal to x plus 1 and g of x will be equal to 2x minus of 3. Okay, so ಇವಾಗ f plus times of g of x ಬರುತ್ತೆ. So that is equal to f of x plus times of g of x, which is equal to x plus 1, and also we have 2x minus of 3. So that is equal to 3x. Okay, 3x minus of 2. So that is how we will have to know. Then f minus of g of x ಬರುತ್ತೆ. So that is equal to f of x minus of g of x. That is equal to x plus times of 1 minus of 2x minus of 3. That is x minus of 2x plus 1 minus of minus 3. So that is equal to minus of x plus times of 4. Okay, so that is how we have to know. Then ಇಲ್ಲಿ g f divided by g ಬರುತ್ತೆ. That is x plus times of 1 divided by 2x minus 3. And also we have to know 2x minus 3 is not equal to 0 ಅಂತ ತಗೋಬೇಕು. So that is 2x should not be equal to 3. X should not be equal to 3 by 2 ಅಂತ ಬರುತ್ತೆ. Okay na? So x should not be equal to 3 divided by 2. And then that is how we will have to remember. And we will have to know about all these kinds of things. So ಅನಂತರ ಆ ತರ ಬರುತ್ತೆ. Now we have the next one. Question number 8. Okay, so let ಇವಾಗ question number 8 ಬಂದಿದೆ. So we can say let f such that x is equal to 1 comma 1, and also we have 2 comma 3, then we have 0 comma minus 1 and minus 1 comma minus 3 be a function. So basically we will have to know about this be a function from z to z. Okay, basically from z to z defined by, okay, so that is defined by f of x anta irutte, that will be equal to ax plus times of b, and determine a and b. So what are a and b anta nodana ಇಲ್ಲಿ. So f such that x is equal to 1 comma 1, and also we have 2 comma 3, and then we have 0 comma minus 1, and then minus 1 comma minus 3 anta barutte. So f of x will be there, that is ax plus times of b, and now we'll be having for what is that 1 comma minus 1, sorry 1 comma 1 will have that belongs to f. So we can say f of 1 will be equal to 1 and ax plus okay, so a into 1 plus times of b equals to 1. So a plus b will be equal to 1. So 0 comma minus 1 belongs to f, and we know that f of 0 will be equal to minus 1, and a comma 0 a cross 0 plus b is equal to minus 1, and b is equal to minus 1 ಅಂತ ಇಲ್ಲಿ ಬರುತ್ತೆ. And substituting b is equal to minus 1, a plus times of minus 1 will be equal to 1, a is equal to 1 plus 1, that will be equal to 2 ಅಂತ ಇಲ್ಲಿಗೆ ನಮಗೆ ಬರುತ್ತೆ. Now we have the question number 9. Okay, so question number 9. Okay, so question number 9 is just like each case and solve ಮಾಡ್ಬಿಟ್ಟು ನಾವು ನೋಡ್ಬೇಕಾಗತ್ತೆ. So ಇಲ್ಲಿ question number 11 ಅನ್ನ solve ಮಾಡೋಣ. Question number 11 ಅಲ್ಲಿ ಏನ್ ಬರುತ್ತೆ, let f is there and also z cross z. So it will be the subset of z cross z, and f will be there, and that is a comma b. Okay, a b, and then we have a plus b ಬರುತ್ತೆ. A comma b, it basically belongs to z. So now function f is there, that is equal to a b, and then we have that is a plus b. Okay, such that a comma b belongs to z. So now ಈ ತರ ಹೇಳಿದಾಗ we know that the relation f. Okay, so first of all we have that is the relation f from, okay, so from a to set b is there. So ಇವಾಗ 2 comma 6 comma minus 2 comma minus 6 belongs to z. So ಇವಾಗ 2 comma 6 and 2 plus 6 ಬರುತ್ತೆ, and also minus 2 comma across minus 6, and also we have minus 2 plus times of minus 6 ಬರುತ್ತೆ belongs to f. So therefore we can basically say 12 comma 8, and also we have 12 comma minus 8, it basically belongs to f ಅಂತ ಬರುತ್ತೆ. So ಈ ತರ 2 different images. So therefore 12 ಇಲ್ಲಿ ಬಂದಿರೋದು 12 has 2 different, ಆಯ್ತಾ. ಸೊ ಇವಾಗ 2 different images ಇದೆ ಯಾವ್ದಕ್ಕೆ 12 ಗೆ images, that is 8 and minus 8. So ಈ ಎರಡು ಇಮೇಜ್ ಒಂದಕ್ಕೆ ಬಂದಿದೆ ಅನ್ನೋದ್ರಿಂದ, ಸೊ ಬೇಸಿಕಲಿ ಹ್ಯಾಸ್ 2 ಡಿಫರೆಂಟ್ ಇಮೇಜಸ್, ಆಯ್ತಾ. ಸೊ ಬೇಸಿಕಲಿ 2 ಯುನೀಕ್ ಇಮೇಜಸ್ ಇದೆ. ಸೊ ಹಂಗಾಗಿ ನಾವು ಅದಕ್ಕೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ.
ಸೊ ವಿ ವಿಲ್ ಹ್ಯಾವ್ ಟು ರಿಮೆಂಬರ್ ಅದು ಆ ತರ ಬರಲ್ಲ ಅಂತ ನಾವು ಅದನ್ನು ನೋಡ್ಕೊಂಡು ಮಾಡ್ಬೇಕಾಗತ್ತೆ, ಸರಿನಾ? ಓಕೆ, ಸೊ ದಟ್ ಇಸ್ ಹೌ ವಿ ವಿಲ್ ಹ್ಯಾವ್ ಟು ರಿಮೆಂಬರ್ ಅಂಡ್ ವಿ ವಿಲ್ ಹ್ಯಾವ್ ಟು ನೋ ಅಬೌಟ್ ಆಲ್ ದೀಸ್ ಕೈಂಡ್ಸ್ ಆಫ್ ಥಿಂಗ್ಸ್. ಸೊ ನೆಕ್ಸ್ಟ್ ಒನ್ ನಾವು ನೋಡ್ಬೇಕಾಗಿರೋದೇನು? ಸೊ ನೆಕ್ಸ್ಟ್ ಒನ್, ಸೊ ಕ್ವೆಶನ್ ನಂಬರ್ 11 ಆಯ್ತು. ಇವಾಗ ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದು ಯಾವ್ದು? ಕ್ವೆಶನ್ ನಂಬರ್ 12 ನೋಡೋಣ, ಲಾಸ್ಟ್ ಕ್ವೆಶನ್. ಸೊ ಕ್ವೆಶನ್ ನಂಬರ್ 12 ಅಲ್ಲಿ ಏನಿದೆ, ಎ ವಿಲ್ ಬಿ equal to 9, 10, 11, 12, 13 and let A belongs to N and is defined by f of N will be the highest prime number. So basically highest prime factor. So basically it will be the highest prime factor of N. So then we'll be having that is the range of f ಏನು ಅಂತ ಕೇಳ್ತಿದ್ದಾರೆ. So what is this range of f ಅಂತ ಕೇಳ್ತಿದ್ದಾರೆ. ಇವಾಗ ಸೊಲ್ಯೂಷನ್ ಅಲ್ಲಿ ಏನ್ ಬರುತ್ತೆ? So basically we have that is solution ಅಲ್ಲಿ given A will be equal to 9, 10, 11, 12, 13. Okay, so iವಾಗ A belongs to N is defined by f of N is the highest prime factor. ಆಯ್ತಾ? ಇವಾಗ highest ಯಾವ್ದು? So it is the highest prime factor ಅಂತ ಬರುತ್ತೆ of N. So ಏನಂತ ಹೇಳ್ಬೋದು ನಾವು ಇದಕ್ಕೆ? So we can say prime factor. ಆಯ್ತಾ? So basically we can say prime factor of 9 equals to 3. Then we have one more, that is prime factor. Okay, so basically of 10 will be equal to 2,5. Then prime factor. Okay, prime factor of 11 will be equal to 11. And then we have another one, that is prime factor of 12 will be equal to 2,3. And then we'll be having prime factor. So the prime factor of what is that? So basically prime factor of 13 is equal to 13. So therefore it can be expressed in such a way f of 9 will be highest prime factor. So basically HP f andre highest prime factor. Okay, so HPF andre highest prime factor of 9 will be equal to 3 and f of 10 will be the highest prime factor of 10 will be equal to 5. And then f of 11 will be the highest prime factor of 11 will be equal to 11 and highest prime factor of 12, that is HP of 12 will be equal to 3 and f of 13 will be the highest prime factor of 13 will be equal to 13. Okay, so therefore we can say that the range of f is the set of, so basically the set of all f of n where n, so basically where n belongs to A. So therefore we can say that the range of f will be there, that is 3, 5, 11, 13. ಇದನ್ನ ನಾವು ಇದಕ್ಕೆ ಹೇಳ್ಬೋದು. ಸೊ ಹಿಂಗಾಗಿ ನಾವು ಇವಾಗ ಎಂಡ್ ಬಂದಿದೀವಿ. ಯಾವ್ದಕ್ಕೆ ಎಂಡು? ಸೊ ಬೇಸಿಕಲಿ ಇದು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಗೆ ಎಂಡ್ ಬಂದಿದೀವಿ. ಸೊ ಇವತ್ತಿಗೆ ಅಷ್ಟೇನೆ. ನಾವು ನೆಕ್ಸ್ಟ್ ನಾಳೆ ಸಾಲ್ವ್ ಮಾಡೋಣ, ಸರಿನಾ? ಸೊ ಹಂಗಾಗಿ